ಬನಾನಾ ಸ್ಟೆಮ್ ಬಾಳೆದಿಂಡಿನಿಂದ ಮಾಡಿದ ಇವತ್ತಿನ ರೆಸಿಪಿ ಇದು. ಬಾಳೆದಿಂಡು ಅಕ್ಕಿಯೊಟ್ಟಿಗೆ ಮತ್ತು ಕೆಲವು ಸಾಮಗ್ರಿ ಒಟ್ಟಿಗೆ ರುಬ್ಬಿ ಮಾಡಿದಂತಹ ರುಚಿಯಾದ ದೋಸೆ. ತಿನ್ನಲಿಕ್ಕಂತೂ ತುಂಬ ರುಚಿಯಾಗ್ತದೆ. ಹೀಗೆ ತಿನ್ನಲಿಕ್ಕೆ ಆಗದವರು ಈ ರೀತಿ ದೋಸೆ ಮಾಡಿ ತಿನ್ಬೋದು. ರುಚಿಯಾದ ದೋಸೆ ಇದು. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಗೊತ್ತಾಗ್ತದೆ. ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಬಾಳೆದಿಂಡು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ರಿಗೂ ಸ್ವಾಗತ. ಹಾಗಾದರೆ ನೋಡೋಣ ಈ ದೋಸೆ ಮಾಡೋದು ಹೇಗೆಂದು, ಏನೇನು ಸಾಮಗ್ರಿ ಬೇಕೆಂದು ನೋಡಿ. ನಾನೀಗ ಒಂದು ಅಂಗೈಯಷ್ಟು ಉದ್ದದ ಬಾಳೆದಿಂಡನ್ನು ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಸಾಧಾರಣ ಒಂದು ಎರಡರಿಂದ 3 ಕಪ್ಪಿನಷ್ಟು ಬಾಳೆದಿಂಡು ಆಗ್ತದೆ ನೋಡಿ. ಸಣ್ಣಗೆ ನಾನು ಕಟ್ ಮಾಡಿದ್ದೇನೆ. ಹೊರಗಿನ ದಪ್ಪ ಪದರವನ್ನೆಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ನಾನೀಗ ಇದನ್ನು ನೀರಲ್ಲಿ ಹಾಕ್ತೇನೆ. ನೀರಲ್ಲಿ ತಕ್ಷಣ ಹಾಕದಿದ್ದರೆ ಅದು ಕಪ್ಪಾಗ್ತದೆ, ಅದಕ್ಕೋಸ್ಕರ ನೀರಲ್ಲಿ ಹಾಕೋದು. ಇದೊಂದು ನೋಡಿ ಕಡ್ಡಿ. ಈ ಕಡ್ಡಿಯನ್ನು ನಾನು ಈ ರೀತಿ ತಿರುಗಿಸ್ತಾ ಅದರಲ್ಲಿರುವ ನಾರನ್ನು ತೆಗಿತೇನೆ ನೋಡಿ. ಈ ರೀತಿ ಮಾಡಿದರೆ ಅದರಲ್ಲಿರುವ ನಾರು ಆ ಕೋಲಿಗೆ ಅಂಟಿರ್ತದೆ ನೋಡಿ. ಹಾಗೆ ಮಾಡಿ ಎಲ್ಲ ನಾರನ್ನು ನಾನು ತೆಗಿತಾ ಇದ್ದೇನೆ. ಇದು ಸುಲಭ, ಅಥವಾ ಉರುಟಾಗಿ ಕಟ್ ಮಾಡಿ ಸಹ ತೆಗಿಬೋದು. ಈ ರೀತಿ ಮಾಡಿ ನಾನು ಎಲ್ಲ ನಾರನ್ನು ಸಹ ತೆಗೆದಿದ್ದೇನೆ ನೋಡಿ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕುವ. ಇದರ ಅರ್ಧದಷ್ಟು ಬಾಳೆದಿಂಡನ್ನು ನಾನೀಗ ಹಾಕ್ತಾ ಇದ್ದೇನೆ. ಉಳಿದ ಅರ್ಧ ಮತ್ತೆ ಗ್ರೈಂಡ್ ಮಾಡುವಾಗ ಹಾಕುವ. 1.5 ಗ್ಲಾಸಿನಷ್ಟು ನೆನೆಸಿದ ಬೆಳ್ತಿಗೆ ಅಕ್ಕಿ 4 ಗಂಟೆ ನೆನೆಸಿದ್ದೇನೆ ನಾನು. ಇದು ನೋಡಿ 2 ಕೆಂಪು ಮೆಣಸು, ಅಥವಾ ಖಾರ ಜಾಸ್ತಿ ಬೇಕನ್ನಿಸಿದ್ರೆ ಹಾಕ್ಬೋದು. ಸ್ವಲ್ಪ ಹುಳಿ, ಒಂದು ನೆಲ್ಲಿ ಗಾತ್ರದಷ್ಟು ಕರಿಬೇವು ಸ್ವಲ್ಪ. ಈಗ ಸಾಧಾರಣ ಒಟ್ಟಾಗಿ ನಮಗೆ 1.5 ಕಪ್ಪಿನಷ್ಟು ಬೇಕಾಗ್ತದೆ ತೆಂಗಿನ ತುರಿ. ನಾನೀಗ 1 ಹಾಕಿದ್ದೇನೆ. 1 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚದಷ್ಟು ಜೀರಿಗೆ. ಈಗ ನೋಡಿ ನೆನೆಸಿದ ಅಕ್ಕಿ ಇದು. ಇದರ ಅರ್ಧ ಭಾಗದಷ್ಟು ಅಕ್ಕಿಯನ್ನು ನಾನು ಈಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಉಳಿದ ಅರ್ಧ ಭಾಗವನ್ನು ಮತ್ತೆ ಸ್ವಲ್ಪ ಉಳಿದ ಬಾಳೆದಿಂಡಿನೊಟ್ಟಿಗೆ ನುಣ್ಣಗೆ ರುಬ್ಬಿ ಮಿಕ್ಸ್ ಮಾಡಬೇಕು ನೋಡಿ. ಈಗ ಹಾಕಿದ್ದೇನೆ ಅರ್ಧ ಭಾಗದಷ್ಟು ಅಕ್ಕಿಯನ್ನು. ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ 1 ಗ್ಲಾಸ್ ಅಥವಾ ಅರ್ಧ ಗ್ಲಾಸ್ನಷ್ಟು ಮೊದಲೊಮ್ಮೆ ನೀರು ಹಾಕಿ ನೋಡುವ. ಬಾಳೆದಿಂಡಲ್ಲಿ ಸಹ ನೀರಿರ್ತದೆ ನೋಡಿ, ಅದಕ್ಕೋಸ್ಕರ ನೋಡಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಇದು ತುಂಬ ನುಣ್ಣಗಾಗುವುದಿಲ್ಲ. ಈಗ ಪ್ಲೇನ್ ಚಟ್ನಿ ಹೇಗೆ ಮಾಡೋದೆಂದು ನೋಡುವ ನಾವು ನೋಡಿ. ಒಂದು ದೊಡ್ಡ ಬೌಲಿನಲ್ಲಿ 1 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ ತೆಗೆದುಕೊಂಡಿದ್ದೇನೆ. ಫ್ರೆಶ್ ಆದರೆ ತುಂಬ ರುಚಿಯಾಗ್ತದೆ. ಸ್ವಲ್ಪ ಹುಳಿ, 1 ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, 2 ಎಸಳು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ನೋಡಿ. ಇಷ್ಟೇ ಸಾಮಗ್ರಿ ಈ ಚಟ್ನಿಗೆ. ತುಂಬ ರುಚಿಯಾದ ಈ ಚಟ್ನಿ ಯಾವುದೇ ಟೈಪಿನ ದೋಸೆಗೆ ಸಹ ಒಳ್ಳೆಯದಾಗ್ತದೆ ಇದು ನೋಡಿ. ನನಗೆ ಸ್ವಲ್ಪ ಮೊದಲು ನೀರು ಹಾಕಿ ಸ್ವಲ್ಪ ರುಬ್ಬಿ ನಂತರ ಸ್ವಲ್ಪ ನೀರು ಹಾಕಿ ರುಬ್ತೇನೆ. ಇದನ್ನು ಅಷ್ಟೇ ತುಂಬ ನುಣ್ಣಗೆ ರುಬ್ಬೋದು ಬೇಡ ನೋಡಿ. ಈಗ ಚಟ್ನಿಯನ್ನು ನಾನೊಂದು ಬೌಲಿಗೆ ಹಾಕಿ ತೆಂಗಿನ ಎಣ್ಣೆ ಒಟ್ಟಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಂದು ಒಗ್ಗರಣೆ ಹಾಕಿದ್ದೇನೆ ಇದಕ್ಕೆ ನಾನು. ಈಗ ನೋಡಿ ಚಟ್ನಿ, ಪ್ಲೇನ್ ಚಟ್ನಿ ರೆಡಿ ಆಯಿತು. ಒಂದು ಸಲ ನೀವು ಮಾಡಿ ನೋಡಿ, ಒಳ್ಳೆಯದಾಗ್ತದೆ ಈ ಚಟ್ನಿ. ದೋಸೆ, ಇಡ್ಲಿ ಅಥವಾ ಅನ್ನಕ್ಕೆ ಸಹ ಒಳ್ಳೆಯದಾಗ್ತದೆ. ಹಾಗಾದರೆ ಈಗ ಚಟ್ನಿ ನಮ್ಮದು ರೆಡಿಯಾಗಿದೆ ನೋಡಿ. ಈಗ ನಾನು ಇನ್ನೊಂದು ಸಾರಿ ರುಬ್ಬಿ ಅದೇ ಇದು ಹಿಟ್ಟಿಗೆ ಹಾಕ್ತಾ ಇದ್ದೇನೆ. ಮೊದಲನೇ ಸಾರಿ ಮೆಣಸೆಲ್ಲ ಹಾಕಿದ್ರಿಂದ ಅದು ಕಲರ್ ಬಂದಿದೆ. ನಂತರ ನಾನು ತೆಂಗಿನ ತುರಿ, ಬಾಳೆದಿಂಡು ಮತ್ತು ಅಕ್ಕಿಯನ್ನು ಹಾಕಿ ಮಾಡಿದ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನೊಮ್ಮೆ. ತಕ್ಷಣ ಮಾಡುವ ದೋಸೆ ಇದು, ಏನು ಹೆಚ್ಚು ಸಮಯ ಬೇಕಾಗಿಲ್ಲ. ಕಾವಲಿಯಲ್ಲಿ ಮೊದಲು ಎಣ್ಣೆ ಪಸೆ ಇರದ ಹಾಗೆ ನೋಡಿಕೊಳ್ಬೇಕು, ಇಲ್ಲಾಂದರೆ ನೋಡಿ ಈ ರೀತಿ ದೋಸೆ ಆಗ್ತದೆ. ಎಣ್ಣೆ ಪಸೆ ಇದ್ದರೆ ಅದಕ್ಕೆ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದರೆ ಒಳ್ಳೆಯದಾಗ್ತದೆ ನೋಡಿ. ಈಗ ನಾನು ಇದು ಕಬ್ಬಿಣದ ಬಾಣಲೆಯಲ್ಲಿ ಹಾಕಿ ಮಾಡ್ತಾ ಇದ್ದೇನೆ. ಆವಾಗ ತೋರಿಸಿದ್ದು ನಿಮಗೆ ನಾನು ನಾನ್ ಸ್ಟಿಕ್ ಪ್ಯಾನಲ್ಲಿ ನೋಡಿ. ಇಷ್ಟು ಚೆನ್ನಾಗಿ ಬಂತು ನೋಡಿ. ತುಂಬ ರುಚಿಯಾಗ್ತದೆ ಈ ದೋಸೆ ಫ್ರೆಂಡ್ಸ್. ನೀವೊಮ್ಮೆ ಮಾಡಿ ನೋಡಿ. ಮೊದಲನೇ ಸಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ. ನಾನು ಸುತ್ತ ಸ್ವಲ್ಪ ತುಪ್ಪ ಹಾಕಿದ್ದೇನೆ ಇದಕ್ಕೆ. ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ನೋಡಿ. ಈಗ ಮೇಲೆ ಸ್ವಲ್ಪ ತುಪ್ಪ ಹಾಕುವ. ತಿನ್ನುವಾಗ ರುಚಿಯಾಗಿರ್ತದೆ ತುಪ್ಪ ಹಾಕಿದರೆ. ತುಪ್ಪ ಅಥವಾ ಬೆಣ್ಣೆ ಸಹ ಹಾಕ್ಬೋದು ನೋಡಿ. ಇನ್ನೊಂದು ದೋಸೆಯನ್ನು ನಾನು ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ.
ಎಷ್ಟು ಸುಲಭದಲ್ಲಿ ದೋಸೆಯನ್ನು ಹಾಕ್ಬೋದು ನೋಡಿ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತೆಂದು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಳೆದಿಂಡಿನ ದೋಸೆ, ಮೆಣಸು, ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಾಡಿದ ಈ ದೋಸೆ ತುಂಬ ರುಚಿಯಾಗಿರ್ತದೆ. ನಿನ್ನೆಯ ವಿಡಿಯೋದಲ್ಲಿ ನಾನು ಸೋಲ್ ಫಿಶ್ ಅಂದರೆ ನಂಗ್ ಫಿಶ್ ಅದನ್ನು ಫ್ರೈ ಮಾಡೋದು, ಮಸಾಲ ಫ್ರೈ ಹೇಗೆಂದು ತೋರಿಸಿದ್ದೆ. ದಯವಿಟ್ಟು ಅದನ್ನು ನೋಡಿ, ಅದಕ್ಕೂ ಲೈಕ್ ಮಾಡಿ. ಹಾಗಾದರೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೇನೆ ನಿಮ್ಮನ್ನು. ಧನ್ಯವಾದ.